ಪ್ರತಿ ವರ್ಷದಂತೆ ಈ ಸಲ ಅತಿ ವಿಜೃಂಭಣೆಯಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಏನಂತಂದ್ರೆ ಗಣ್ಯಾತಿ ಗಣ್ಯರೇನಂತಂದ್ರೆ ಬಂದು ನಮ್ಮ ಇದಕ್ಕೆ ಸಂಸ್ಥೆಗೆ ಏನಂತಂದ್ರೆ ಒಳ್ಳೆ ಏನಂತಂದ್ರೆ ಸಂದೇಶ ಕೊಟ್ಟಂಗೆ ಬಂದು ಅವರು ಸಕ್ಸಸ್ಫುಲ್ ಮಾಡಿದ್ದಾರೆ. ಈ ಸಭೆಯಲ್ಲಿ ಮಾನ್ಯ ಶಾಸಕರಾದ ಸಿದ್ದು ಪಾಟೀಲ್ರು ಹಾಗೂ ಈಶ್ವರ್ ಸಿಂಗ್ ಠಾಕೂರ್ ಅವರು, ಶಿವಾನಂದ್ ಮಂಠಳ್ಕರ್ ಅವರು ಹಾಗೂ ಅನೇಕ ಗಣ್ಯರೇನಂತಂದ್ರೆ ಭಾಗವಹಿಸಿದ್ದರು. ಈ ಸುಮಾರು ನಾವು ಇಲ್ಲಿ ಯಾವಾಗಲೂ ಏನಂತಂದ್ರೆ ಪ್ರತಿ ವರ್ಷದಂತೆ ಈ ಸಲ ಏನಂತಂದ್ರೆ ವಿಶೇಷವಾದಂಥ ಕಾರ್ಯಕ್ರಮ ಏನಂತಂದ್ರೆ ಹಮ್ಮಿಕೊಳ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ನಮ್ಮದು ಇವರು ರಾಜಶೇಖರ್ ಪಾಟೀಲ್ ಸೇಡಂಕರ್ ಅವರು ಆರೋಗ್ಯ ತಪಾಸಣೆ ಏನಂತಂದ್ರೆ ಫ್ರೀ ಏನಂತಂದ್ರೆ ಅವ್ರು ಮಾಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆ ನಿಮಿತ್ತ. ಅದ್ರ ಜೊತೆಗೆ ಏನಂತಂದ್ರೆ ನಾವು ರಂಗೋಲಿ ಸ್ಪರ್ಧೆ, ಅದರಲ್ಲಿ ಎಲ್ಲ ಸ್ಕೂಲ್ ಹುಡುಗರಿಗೆ ಅಂತ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದೆವು. ಅದರಲ್ಲಿ ಫಸ್ಟ್ ಸೆಕೆಂಡ್ ತೆಗೆದೀವಿ. ಅದ್ರ ಜೊತೆಗೆ ಏನಂತಂದ್ರೆ ಇದು ಒಂದೇ ಮಾತರ ಗೀತೆ ಏನಂತಂದ್ರೆ ಕಾಂಪಿಟೇಷನ್ ಇಟ್ಟಿತ್ತು. ಅದನ್ನು ಸಹ ಏನಂತಂದ್ರೆ ಒಳ್ಳೆ ಸಕ್ಸಸ್ಫುಲ್ ಮಾಡಿದೆವು. ಜೊತೆಗೆ ಏನಂತಂದ್ರೆ ಮುನ್ಸಿಪಲ್ ಸಿಬ್ಬಂದಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದಿತ್ತು. ಒಳ್ಳೆ ಏನಂತಂದ್ರೆ ಎಲ್ಲ ಆ ಕಾರ್ಯಕ್ರಮಕ್ಕೂ ಸಿಬ್ಬಂದಿಗಳಂತಂದ್ರೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಏನಂತಂದ್ರೆ ಭಾಳಷ್ಟು ಅಂತಂದ್ರೆ ಯಶಸ್ವಿ ಮಾಡಿದ್ದಾರೆ. ಮತ್ತು ಈಶ್ವರ್ ಸಿಂಗ್ ಅವರು ಮತ್ತು ನಮ್ಮ ಮಾಣಿಕ್ರಾವ್ ನೇಳ್ಗಿ ಸಾಹಿತಿಗಳು ಅವರು ಒಳ್ಳೆ ರೀತಿಯಿಂದ ಏನಂತಂದ್ರೆ ನಮ್ಮ ಅಟಲ್ಜಿ ಅವರ ಸಂದೇಶ ಏನಂತಂದ್ರೆ ಎಲ್ಲರಿಗೆ ಮನಮುಟ್ಟುವಂತಾಗ ಏನಂತಂದ್ರೆ ಅವರು ಹೇಳಿದ್ದಾರೆ. ಅದಕ್ಕೇನಂತಂದ್ರೆ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಎಲ್ಲ ಸದಸ್ಯರ ವತಿಯಿಂದ ಅವ್ರಿಗೆ ಏನಂತಂದ್ರೆ ಧನ್ಯವಾದ ಏನಂತಂದ್ರೆ ಅರ್ಪಿಸ್ತೇವೆ. ಜೊತೆಗೆ ಏನಂತಂದ್ರೆ ಸಿದ್ದು ಪಾಟೀಲ್ರಿಗೆ ಅವರಿಗೂ ಧನ್ಯವಾದ ಹೇಳ್ತೀವಿ. ಅದರ ನಂತರ ನಮ್ಮ ಭದ್ರೇಶ್ ಪಾಟೀಲ್ರು ಮತ್ತು ಶಿವಾನಂದ್ ಮಂಠಳ್ಕರ್ ಅವರು ಮತ್ತು ಅನಿಲ್ ಪಸರ್ಗಿ ಅವರು ಎಲ್ಲರೂ ಜೊತೆಯಾಗಿ ಏನಂತಂದ್ರೆ ಒಂದು ಒಕ್ಕಟ್ಲಿಂದ ಒಳ್ಳೆ ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಗೆ ಅಂತಂದ್ರೆ ಮೀಡಿಯಾದವ್ರಿಗೂ ಏನಂತಂದ್ರೆ ಒಂದು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ. ಇವತ್ತೊಂದು ವಿಶೇಷ ಕಾರ್ಯಕ್ರಮ ನಿಮಿತ್ತ ನಮ್ಮ ಮಾಜಿ ಪ್ರಧಾನಿ ಜೀವಂತ ನಾಯಕ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ದಿನಾಂಕದಂದು ಇವತ್ತು ಒಂದು ವಿಶೇಷ ಶಿಬಿರ, ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಚುಡುಗುಪ್ಪ ಪಟ್ಟಣದಲ್ಲಿ. ಈ ಶಿಬಿರದಲ್ಲಿ 150 ಜನರನ್ನು ಪರೀಕ್ಷಿಸಿ BP ಶುಗರ್ ಚೆಕ್ ಮಾಡಿ ಅವ್ರಿಗೆ ಸಣ್ಣ ತೊಂದರೆಗಳಿದ್ದರೆ ಇಲ್ಲೇ ಟ್ರೀಟ್ಮೆಂಟ್ ಅದು ಕೊಟ್ಟು ಇನ್ನು ಮುಂದಿನ ಏನಾರ ಟ್ರೀಟ್ಮೆಂಟ್ ಬೇಕಾದರೆ ಮೊನ್ನೆ ಕೇಳಿಲ್ಲ ಬೀದರಿಗೆ ಕರ್ಕೊಂಡು ಉಚಿತ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಮೂಲಕ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ನಮ್ಮ ಸೇಡಂಕರ್ ಹಾಸ್ಪಿಟಲ್ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಅದರ ನಿಮಿತ್ತ ನಾವು ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ನಮ್ಮ ಒಂದು ಬೀದರ್ ನಾಗರಿಕರ ಸನ್ಮಾರ್ಗ ಸಮಿತಿ ಅಂತ ಹೇಳಿ. ಅದರ ನಿಮಿತ್ತ ನಾವು ಪ್ರತಿ ಒಂದು ನಗರ, ಒಂದು ಓಣಿ ಗಿಣಿ ಎಲ್ಲ ತಿರುಗಾಡಿ 21 ಜನ ಒಂದು ವಿಶೇಷ ನಮ್ಮ ಯುವಕರಿಗೆ ನಮ್ಮ ವ್ಯಾಸನಕ್ಕೆ ಹೋಗಬಾರ್ದು, ಒಂದು ಡ್ರಗ್ಸ್ ಫ್ರೀ ಬೀದರ್ ಮಾಡ್ಬೇಕಂತ ಹೇಳಿ ತಂಬಾಕು ಮತ್ತು ಸಿಗರೇಟು ಹಾಗೂ ಸರಾಯಿ ಡ್ರಗ್ಸ್ ಬಗ್ಗೆ ಅರಿವು ಮೂಡಿಸ್ಕೊಂಡು ಅದರ ದುಷ್ಪರಿಣಾಮಗಳನ್ನು ತಿಳಿಸಿ ನಮ್ಮ ಹಿರಿಯರಿಗೆ ಅವರಿಗೆ ಒಂದು ಸನ್ಮಾರ್ಗ ತೋರಿಸ್ಬೇಕಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಪ್ರತಿದಿನ ಒಂದು 3 ಜನ ಕೂಡ ಪ್ರತಿ ಒಂದು ನಗರಕ್ಕೆ ಹೋಗಿ ಯಾವ ವಿಶೇಷ ಒಂದು ಎಲ್ಲರಿಗೆ ಭೇಟಿ ಮಾಡಿ ಹಿರಿಯರಿಗೆ ಹೇಳ್ತೀವಿ. ಅದ್ರ ಪ್ರಕಾರ ಇನ್ನೊಂದು ಭಿಕ್ಷಾಟನೆ ಬಗ್ಗೆನೂ ನಾವು ಹೇಳ್ತೀವಿ. ಯಾರು ಭಿಕ್ಷಕರು ಕಂಡು ಬಂದಾಗ ಅದು ನಮ್ಮದೊಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ, ಒಂದು ಫೋನ್ ನಂಬರ್ ಇದೆ, ಅದ್ರ ಮೂಲಕ ತಿಳಿಸಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಟ್ಟು ಅವರಿಗೆಲ್ಲ ಸ್ವಲ್ಪ ಬ್ರೈನ್ ವಾಶ್ ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಕೆಲಸ ಮಾಡಿ ದುಡಿದು ತಿನ್ನೋವಂಥ ಒಂದು ವ್ಯವಸ್ಥೆನೂ ಮಾಡಲಾಗಿದೆ. ಇನ್ನೊಂದು ಏನಂತಂದರೆ ನಾವು ದ್ವಂದ್ವ ವೆಚ್ಚ ಅಂತಂದರೆ ಇದು ಫಂಕ್ಷನ್ ಆಗಲಿ, ಯಾವುದೇ ವಿವಾಹ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ದುಡ್ಡು ಖರ್ಚು ಮಾಡಿ ಅದಕ್ಕೊಂದು ದ್ವಂದ್ವ ವೆಚ್ಚ ಮಾಡಿ ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, 8 ದಿವಸ ಮದುವೆ ಮಾಡೋ ಸಮಾರಂಭ ಆಗ್ತಾ ಇದ್ದಾವೆ. ಅದೊಂದು ತಪ್ಪು ಹಾದಿ ಅದು. ಅದಕ್ಕೆ ನಾವು ಅದು ಎಲ್ಲ ಗರೀಬರು, ಮಿಡಲ್ ಕ್ಲಾಸ್ ಜನ ಅದೆಲ್ಲ ನೋಡ್ಕೊಂಡು ಅದೇ ಥರ ಮಾಡ್ಬೇಕಂತ ಅವರು ಒಂದು ಏನೋ ಒಂದು ಮನೆ ಇರಲಿ, ಹೊಲ ಇರಲಿ ಮಾರಿ ಅದೇ ಥರ ಮಾಡ್ಬೇಕಂತೇಳಿ ಅವ್ರಿಗೆ ಒಂದು ಕಾಪಿ ಮಾಡ್ಬೇಕಂತ ಹೇಳಿ ನಡೀತಾ ಇದೆ. ಅದಕ್ಕೆ ನಾವು ಖಂಡಿಸ್ತೀವಿ. ಯಾರು ದ್ವಂದ್ವ ವೆಚ್ಚ ಮಾಡಿಕೊಡೋದು, ಅದೇ ದುಡ್ಡು
ನಾವು ಎಜುಕೇಷನಲ್ಲಿ ಹಾಕ್ಬೇಕು, ಹೆಣ್ಮಕ್ಳು ಎಜುಕೇಷನ್ಗೆ ಹಾಕಬೇಕು. ಅದೇ ನಿಮ್ಮ ಮಕ್ಳಿಗೆ ಯಾರಾದರೂ ಮದುವೆ ಮಾಡಿಕೊಟ್ರೆ ಅವ್ರಿಗೆ ಏನಾದರೂ ಒಂದು ಮನೆ ಕಟ್ಕೊಟ್ಟು, ಇಲ್ಲಾಂದ್ರೆ ಒಂದು 4 ದುಕಾನ್ ಕಟ್ಕೊಟ್ಟು ಲೈಫ್ ಲಾಂಗ್ ಅವ್ರಿಗೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಮಾಡ್ಬೇಕಂತ ಹೇಳಿ ಒಂದು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಅದು ಇವತ್ತು ಇಲ್ಲಿ ನಮ್ಮ ಎಲ್ಲ ಚುಡುಪ ಹಿರಿಯರು ಎಲ್ಲರೂ ಮಹನೀಯರಿಗೆ ನಾವೊಂದು ಧನ್ಯವಾದ ಹೇಳುತ್ತಾ ನನ್ನೊಂದೆರಡು ಮಾತು